ಕೇಂದ್ರ ಸರ್ಕಾರದ ಒಂದು ಬಜೆಟ್ ಮೇಲೆ ಈ ಕಲ್ಯಾಣ ಕರ್ನಾಟಕದ ವಿಭಾಗೀಯ ಕೇಂದ್ರವಾಗಿರ್ತಂಥ ಕಲಬುರಗಿ ಸೇರಿದಂತೆ ಕಲ್ಯಾಣ ಕೇಂದ್ರದ ಜನತೆ ಭಾಳ ಪ್ರತಿ ವರ್ಷವೂ ನಿರೀಕ್ಷೆ ಇಟ್ಕೊತಾನೆ ಬರ್ತಾ ಇದ್ದಾರೆ. ಅದರ ನಿರೀಕ್ಷೆ ಇಲ್ಲಿ ತನಕನೂ ಯಾವುದೇ ರೀತಿಯಿಂದ ಯಶಸ್ವಿಯಾಗಿಲ್ಲ. ಇವತ್ತು ದಿವಸ ಕಲಬುರಗಿ ವಿಭಾಗೀಯ ಕೇಂದ್ರ ಆಗಿರ್ತಕ್ಕಂಥ ಕಲಬುರಗಿಗೆ ರೈಲ್ವೆ ವಿಭಾಗೀಯ ಕೇಂದ್ರ ಮಾಡ್ಬೇಕಂತ 2014ರಲ್ಲೇ ಕೂಡ ಪ್ರಸ್ತಾವನೆ ಇದ್ದರೂ ಕೂಡ ಅದಕ್ಕಾಗಿ ಜಾಗ ಇದ್ದರೂ ಕೂಡ ಇಲ್ಲಿ ತನಕನೂ ಆ ಒಂದು ವಿಭಾಗೀಯ ಕೇಂದ್ರಕ್ಕೆ ಒಂದು ಹಸಿರು ಸಾನೆ ಪ್ರತಿಯೊಂದು ಬಜೆಟ್ನಲ್ಲಿ ನಾವು ಕೇಳ್ತಾನೆ ಇದ್ವಿ, ಅವ್ರು ಕೊಡ್ತಾ ಇಲ್ಲ. ಆಲ್ರೆಡಿ ಒಂದು ಹೋದ ಬಾರಿ 2ನೇ ಬಾರಿ ಬರೀ 1,000 ರೂಪಾಯಿ ವಿಭಾಗೀಯ ಕೇಂದ್ರಕ್ಕೆ ಇಟ್ಟಿದ್ರು. ಇದು ಖಂಡನೀಯವಾಗಿರ್ತಕ್ಕಂಥದ್ದು. ಈ ಬಾರಿ ಆದರೂ ವಿಭಾಗೀಯ ಕೇಂದ್ರಕ್ಕೆ ಅವಶ್ಯಕ ಇರ್ತಕ್ಕಂಥ ಎಲ್ಲವನ್ನು ಸೌಲಭ್ಯವನ್ನು ಕೊಟ್ಟು ಕಲಬುರಗಿ ರೈಲ್ವೆ ವಿಭಾಗೀಯ ಕೇಂದ್ರ ಮಾಡಬೇಕು. ಅದರ ಜೊತೆಗೆ ಇವತ್ತು ಕಲಬುರಗಿಯಲ್ಲಿ ವಿಮಾನ ನಿಲ್ದಾಣ ಇತ್ತು, ಅದನ್ನು ಕೂಡ ಬಂದಾಗಿದೆ. ಅದು ಕೂಡ ಉಡಾನ್ ಯೋಜನೆಯಲ್ಲಿ ತೊಗೊಂಡು ಅದಕ್ಕೆ ರೈಲ್ವೆ ಇದು ವಿಮಾನ ನಿಲ್ದಾಣವನ್ನು ಕೂಡ ಪ್ರಾರಂಭ ಮಾಡುವ ಒಂದು ಆಸೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಅದು ಕೂಡ ಪ್ರಾರಂಭ ಮಾಡಬೇಕು. ಅದರ ಜೊತೆ ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ತಕ್ಕಂಥ ರಿಂಗ್ ರೋಡ್ ಆಗಿರ್ಬೋದು, ಅವು ಭಾಳ ವರ್ಷಗಳಿಂದ ಪೆಂಡಿಂಗ್ ಉಳಿದ, ಅದಕ್ಕೂ ಕೂಡ ಬೇಕಾಗಿರ್ತಕ್ಕಂಥ ಬಜೆಟನ್ನು ನೀಡಿ ಈ ಭಾಗದ ಅಭಿವೃದ್ಧಿಗೆ ಕೆಲಸ ಮಾಡಬೇಕು. ಆ ರಿಂಗ್ ರೋಡಿನ ಬಗ್ಗೆ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜನ. ಅದ್ರ ಬಗ್ಗೆನೂ ಕೇಂದ್ರ ಸರ್ಕಾರ ಗಮನ ಹರಿಸಬೇಕು. ನಮ್ಮ ಕೇಂದ್ರ ಸರ್ಕಾರದವರು ನಮ್ಮ ನಾಡಿಗೆ ಒಂದು ಮಲತಾಯಿ ಧೋರಣೆ ತೋರ್ತಾ ಇದ್ದಾರೆ. ಅನೇಕ ರಸ್ತೆಗಳು ಸಹಿತ ಹದಗೆಟ್ಟಿವೆ, ರಸ್ತೆಗೂ ಸಹಿತ ಅವರು ಅನುದಾನ ಇಲ್ಲ. ಆಮೇಲೆ ಒಂದು ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ. ಮತ್ತು ಆಮೇಲೆ ನಮ್ಮಲ್ಲಿ ರೈಲ್ವೆ ಡಿವಿಷನ್ ಆಗಬೇಕಾಗಿತ್ತು. ಒಂದು ಸುಮಾರು 10-15 ವರ್ಷಲಿಂದ ಡಿವಿಷನ್ ಅಂತ ಬಡ್ಕೊಳ್ತಾ ಇದ್ದೀವಿ, ಇನ್ನೂ ತನ್ನ ಡಿವಿಷನ್ ಆಗಿಲ್ಲ. ಮತ್ತು ಆಮೇಲೆ ಸರಿಯಾದ ರೈಲ್ವೆ ಸೌಕರ್ಯಗಳು ಇಲ್ಲ. ಆಮೇಲೆ ಇಲ್ಲಿ ಈ ಎಜುಕೇಷನ್ದು ಫೆಸಿಲಿಟಿ ಆಗಬೇಕಾಗಿತ್ತು. ಇನ್ನು ಕೇಂದ್ರ ವಿದ್ಯಾಲಯ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ಯಾರ, ಅದರಲ್ಲಿ ಸಹಿತ ಕೆಲವೊಂದು ಪೋಸ್ಟ್ಗಳೇನಾದ ಖಾಲಿ ಬಿದ್ದವ. ಸರಿಯಾದ ಶಿಕ್ಷಕರಿಲ್ಲ, ಪ್ರಾಧ್ಯಾಪಕರಿಲ್ಲ. ಆಮೇಲೆ ಇನ್ನು ಮತ್ತು ಹಾಸ್ಪಿಟ್ಲ್ ಮಾಡ್ಯಾರ, ಸುಮ್ಮನೆ ಬಿಲ್ಡಿಂಗ್ ಅಷ್ಟೇ ಅದ. ಬಿಲ್ಡಿಂಗ್ದಲ್ಲಿ ಸರಿಯಾದ ಸೌಲಭ್ಯ ಇಲ್ಲ ಮತ್ತು ಸರಿಯಾದ ಸಲಕರಣೆಗಳಿಲ್ಲ. ಅಲ್ಲಿ ವೈದ್ಯರಿಲ್ಲ, ಸುಮ್ಮನೆ ಬಿಲ್ಡಿಂಗ್ ಒಂದೇ ನೋಡೋಕ್ಕೆ ಶೋ ಕಾಣ್ತದೆ. ಸೆಂಟ್ರಲ್ ಗೌರ್ಮೆಂಟ್ನವರು ಕೇಂದ್ರ ಸರ್ಕಾರದವರು ಇದಕ್ಕೆ ಗಮನ ಹರಿಸಿ ನಮ್ಮ ನಾಡಿಗೆ ಒಂದು ಆರೋಗ್ಯ ಸೌಲಭ್ಯಕ್ಕಾಗಿ ಒಂದು ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟರೆ ಎಷ್ಟೋ ಬಡ ಜನರಿಗೆ ಅನುಕೂಲ ಆಗ್ತದೆ. ವಚನ ಸಾಹಿತ್ಯ ಕೊಟ್ಟರು ನಾವೇ ಇದ್ದೀವಿ, ದಾಸ ಸಾಹಿತ್ಯ ಕೊಟ್ಟರು ನಾವೇ ಇದ್ದೀವಿ, ಸೂಫಿ ಸಾಹಿತ್ಯ ಕೊಟ್ಟರು ನಾವಿದ್ದೀವಿ, ಕನ್ನಡ ಗ್ರಂಥ ಕೊಟ್ಟವ್ರು ನಾವೇ ಇದ್ದೀವಿ. ಅದಕ್ಕೆ ಮಾನ್ಯ ಮೋದಿ ಸಾಬ್ರೆ ಈ ಒಂದು ಭಾರತ ದೇಶದಲ್ಲಿ ಎಷ್ಟು ಪ್ರವಾಸಿ ತಾಣಗಳು ಜಗತ್ತಿಗೆ ಪ್ರಸಿದ್ಧವ, ಆ ಜಗತ್ ಪ್ರಸಿದ್ಧ ಪ್ರವಾಸಿ ತಾಣಗಳು ಬಸವ ಕಲ್ಯಾಣದಿಂದ ಅಂಜನಾದ್ರಿವರೆಗೂ ಅವ. ರಾಮ್ ಭಕ್ತ ಹನುಮಾನ ಏನದಲ್ಲ ಕಾರ್ಯಕ್ಷೇತ್ರನೂ ಇಲ್ಲೇ ಅದ, ಅಂಜನಾದ್ರಿ ಬೆಟ್ಟನೂ ಇಲ್ಲೇ ಅದ. ಅದಕ್ಕೇನದಲ್ಲ ಇಲ್ಲಿಂದ ಶ್ರೀಮಂತ ಬೌದ್ಧ ಪರಂಪರೆ, ಜೈನ ಪರಂಪರೆ, ಶೈವ ಪರಂಪರೆ, ಸಿಖ್ ಪರಂಪರೆ, ಏನು ವೀರಶೈವ ಪರಂಪರೆ ಎಲ್ಲ ಸಾಹಿತ್ಯಗಳು ಆದಂಥ ಈ ಒಂದು ಶ್ರೀಮಂತ ಇತಿಹಾಸದಿಂದ ಮೆರೆದಂಥ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಟೂರಿಸಮ್ ಮಾಡ್ಲಿಕ್ಕೆ ನೀವು ಯಾವ ರೀತಿ ನಾರ್ತ್ ಇಂಡಿಯಾಗೆ ಆದ್ಯತೆ ಕೊಡ್ಲತ್ತೀರಿ. ಕಾಶಿ ಕಾರಿಡೋರ್ ಹಿಡ್ಕೊಂಡು ಭಾಳಷ್ಟು ನೀವು ನಾರ್ತ್ನಾಗ ಏನದಲ್ಲ ನೀವು ದೇವಾಲಯಗಳ ಅಭಿವೃದ್ಧಿ ಮಾಡಿರಿ. ದೇವಾಲಯಗಳಿಗೆ ಧಾರ್ಮಿಕ ದೃಷ್ಟಿಯಿಂದ ನೋಡಲ್ಲ ನಾವು. ದೇವಾಲಯಗಳ ಅಭಿವೃದ್ಧಿ ಆಗರ್ಲಿಂದ ಜನರು ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಹೋಗ್ತಾರೆ. ಅದರಲ್ಲಿಂದ ಏನೆಲ್ಲ ದುಡ್ಡು ಹುಡ್ತದ, ಮೂಲ ಸೌಕರ್ಯಗಳಿಗೆ ಅನುಕೂಲ ಆಗ್ತದ, ಮೂಲಭೂತ ಸೌಕರ್ಯಗಳಿಗೆ ಅನುಕೂಲ ಆಗ್ತದ, ಸರ್ಕಾರಕ್ಕೇನಪ್ಪ ಅಂದ್ರೆ ಹೊರೆ ಕಮ್ಮಿ ಆಗ್ತದ. ಅದಕ್ಕೆ ಯಾವ ಮೂಲದಿಂದ ದುಡ್ಡು ಇರ್ತದ ಅದು ಮಾಡೋದು ಬಿಟ್ಟು ನೀವು ಯಾವ ಏನೇನೋ ಯೋಜನೆಗಳು ಮಾಡ್ಲತ್ತೀರಿ, ವೇಸ್ಟ್ ಖರ್ಚು ಮಾಡತ್ತೀರಿ. ಅದಕ್ಕೆ ಜನರಿಗೆ ಎದ್ರ ಮೇಲೆ ಭಕ್ತಿ ಅದ ಅದು ಮಾಡಿರಿ. ಈಗ ಮೊದಲಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಒಂದು ನಮ್ಮ ಅದು ವಿಭಾಗೀಯ ಕೇಂದ್ರವಾದಂಥ ಕಲಬುರಗಿಯಲ್ಲಿ ಒಂದು ITBT ಸ್ಥಾಪನೆ ಆಗಬೇಕು. ಯಾಕಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಪ್ರಿಯಾಂಕ ಖರ್ಗೆ ಅವರು ಕೂಡ IT ಮಿನಿಸ್ಟರ್ ಆಗಿದ್ದರಿಂದ ಅವ್ರಿಗೆ ಕೂಡ ಒತ್ತಾಯ ಮಾಡಲಾಗಿದೆ. ಅದಕ್ಕೆ ಕೇಂದ್ರ ಇದಕ್ಕೆ ಮನಸ್ಸು ಮಾಡಿ ಒಂದು ITBT ಕ್ಷೇತ್ರ ಮಾಡಬೇಕಂತೇಳಿ ಒಂದು ಒತ್ತಾಯ ಅದ. ಅದೇ ರೀತಿ ನಮ್ಮ ಈ ಭಾಗದ ಒಂದು ಪ್ರಮುಖ ಬೆಳೆಯಾದಂಥ ತೊಗರಿ, ಇದು ಕೇವಲ ರಾಜ್ಯ ಅಷ್ಟೇ ಅಲ್ಲ, ಇದು ಇಡೀ ರಾಷ್ಟ್ರ ಕೂಡ ಇದು ಸಾಕಷ್ಟು ಹೆಸರು ಮಾಡ್ಯದ ಈ ತೊಗರಿ ಬೆಳೆ ಅಂಥೇಳಿ. ಅದಕ್ಕೊಂದು ವಿಶೇಷವಾದಂಥ ತೊಗರಿ ಬೋರ್ಡ್ ಮಾಡ್ಬೇಕು. ಅದಕ್ಕೆ ಬೋರ್ಡ್ ಮಾಡಿ ಕೇಂದ್ರ ಸರ್ಕಾರದಿಂದ ವಾರ್ಷಿಕವಾಗಿ 500 ಕೋಟಿ ರೂಪಾಯಿ ಕೊಡ್ಬೇಕಂಥೇಳಿ ನಾವು ಇದು ಭಾಳ ಹಳೆ ಬೇಡಿಕೆ ಅದ. ಅದು ಕೂಡ ನಾವು ಬಜೆಟ್ನಲ್ಲಿ ಸೇರಿಸ್ಬೇಕಂತೇಳಿ ನಾವು ವಿತ್ತ ಮಂತ್ರಿಯವರಿಗೆ ನಾವು ಒತ್ತಾಯ ಮಾಡ್ತೀವಿ.